ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಗರ. ವಿಡಿಯೋಗೆ ಸ್ವಾಗತ. ನೀವು ರೀಸೆಂಟ್ಲಿ ಕೇಳಿರಬಹುದು, ಮೋದಿ ಅವರು ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಅಥವಾ ಲಾಕ್ಡೌನ್ ಅಲ್ಲಿ ಏನ್ ನಡೀತು ಅದೇ ತರನೇ ಸ್ವಲ್ಪ ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಅವರ ರಾಷ್ಟ್ರೀಯ ಆರ್ಥಿಕ ಮನವಿ ಅಂತ ನಾವು ರೆಗ್ಯುಲರ್ ಆಗಿ ಕರಿತಾ ಇದ್ದೀವಿ. ಕೆಲವೊಂದು ವಿಶೇಷವಾಗಿ ವರ್ಕ್ ಫ್ರಮ್ ಹೋಮ್ ಆಗಿರಬಹುದು ಅಥವಾ ಬಂಗಾರನ ಖರೀದಿ ಮಾಡೋದಾಗಿರಬಹುದು, ವಿದೇಶಿ ಪ್ರಯಾಣ ಆಗಿರಲಿ, ಲೈಕ್ ನಿಮ್ಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಅವರು ಹೆಸರು ಕೊಟ್ಟಿದ್ದೇನು ಅಂತ ಅಂದ್ರೆ ಲೈಕ್ ಆರ್ಥಿಕ ಮನವಿ, ರಾಷ್ಟ್ರೀಯ ಆರ್ಥಿಕ ಮನವಿ. ಆರ್ಥಿಕ ಮನವಿ ಅಂತ ಅಂದ್ರೆ ಇದು ಎಕಾನಮಿನ ಬೂಸ್ಟ್ ಮಾಡ್ಲಿಕ್ಕೆ ಅಥವಾ ಎಕಾನಮಿನ ಸ್ಟೆಬಿಲ್ ಮಾಡ್ಲಿಕ್ಕೆ ಇದೊಂದು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಎಕಾನಮಿ ಅಂದ್ರೆ ಏನು? ಸೊ ಇದನ್ನ ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳ್ತೀನಿ. ಎಕಾನಮಿ ಅಂತ ಅಂದ್ರೆ ಇವಾಗ ನಿಮ್ಮ ಮನೆ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಒಂದು ಮೇನ್ ಪರ್ಸನ್ ಬಂದ್ಬಿಟ್ಟು ನಿಮ್ಮ ಲೈಕ್ ತಂದೆ ಅಥವಾ ಒಬ್ರು ಮೇನ್ ಪರ್ಸನ್ ಅರ್ನ್ ಮಾಡ್ತಾ ಇರ್ತಾರೆ. ಸೊ ಅವರು ಅರ್ನ್ ಮಾಡುವಂತಹ ಮನಿ ನಿಮ್ಮ ಮನೆಯ ಎಕಾನಮಿ ಅಂತ ಕನ್ಸಿಡರ್ ಆಗುತ್ತೆ. ಅಂದ್ರೆ ಒಂದು ಮನೆ ಅಂತ ಅಂದ್ರೆ ಆ ಮನೆಗೆ ಒಂದು 10,000 ರೂಪಾಯಿನ ಅವರು ತಿಂಗಳಿಗೆ ದುಡಿತಾ ಇದ್ದಾರೆ ಅಂತ ಅಂದ್ರೆ ಅದು ಬಂದ್ಬಿಟ್ಟು ಆ ಮನೆಯ ಎಕಾನಮಿ. ಅದೇ ತರಾನೇ ಸೊ ಮೋದಿ ಅವರು ಲೈಕ್ ಇಡೀ ರಾಷ್ಟ್ರದ ಎಕಾನಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ರಾಷ್ಟ್ರದ ಎಕಾನಮಿ ಅಂತ ಅಂದ್ರೆ ಸೊ ಗೆ ಯಾವ ತರದಿಂದ ಒಂದು ಇನ್ಕಮ್ ಬರುತ್ತೆ, ಆ ಇನ್ಕಮ್ ಬಗ್ಗೆ ಮೋದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಅದನ್ನ ಲೈಕ್ ಅದರ ಬಿಕ್ಕಟ್ಟನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮೇನ್ ಮನವಿಗಳು ಯಾವ್ದ್ಯಾವ್ದು ಅಂತ ಅಂದ್ರೆ ಮೊದಲನೇದು ಬಂದ್ಬಿಟ್ಟು ಅವ್ರು ಹೇಳಿರೋದು ಯಾವುದು, ವರ್ಕ್ ಫ್ರಮ್ ಹೋಮ್ ಅಂತ. ಅಂದ್ರೆ ಲೈಕ್ ಎಲ್ಲಾ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಈ ವರ್ಕ್ ಫ್ರಮ್ ಹೋಮ್ ಆದ್ಯತೆ ಏನಕ್ಕೆ ಬೇಕು? ಏನಕ್ಕೆ ಅಂತ ಅಂದ್ರೆ ನೀವು ಪ್ರತಿ ಸಲನು ಆಫೀಸ್ಗೆ ಅಡ್ಡಾಡ್ತಾ ಇರ್ತೀರಾ. ಸೊ ಆಫೀಸಿಗೆ ಅಡ್ಡಾಡ್ಬೇಕಾದ್ರೆ ಒಂದು ಪ್ರೈವೇಟ್ ವೆಹಿಕಲ್ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎರಡನ್ನೂ ನೀವು ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಪ್ರೈವೇಟ್ ವೆಹಿಕಲ್ ಅಂತ ಅಂದ್ರೆ ಇವಾಗ ಎಲ್ಲೋ ನೀವು ಹೋಗ್ಬೇಕು ಆದ್ರೆ ಒಂದು 2 ವೀಲರ್ ಅಥವಾ 4 ವೀಲರ್ನ ನೀವು ಯೂಸ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. ಸೊ ಈ 4 ವೀಲರ್ ಅಥವಾ 2 ವೀಲರ್ಗೆ ನೀವೇನು ಇಂಧನ ಮೀನ್ಸ್ ಫ್ಯೂಲ್ ನ ಯೂಸ್ ಮಾಡ್ತಾ ಇದ್ದೀರಾ, ಆ ಫ್ಯೂಲ್ ಅನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಅಂತ ಅಂದ್ರೆ ಆ ಫ್ಯೂಲ್ ಅನ್ನ ಉಳಿಸಬಹುದು. ಸೊ ಅದಕ್ಕೋಸ್ಕರ ಕರೆದಿದ್ದಾರೆ. ಇದು ಏನಕ್ಕೆ ಮಾಡಬೇಕು ಅಂತ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ವಾರ್ ಆಗಿರೋದ್ರಿಂದ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡೋದು ಅಂದ್ರೆ ಲೈಕ್ ಭಾರತ ಬಂದ್ಬಿಟ್ಟು ಕಚ್ಚಾ ತೈಲವನ್ನ ತಯಾರಿಸಲ್ಲ. ಕಚ್ಚಾ ತೈಲ ಅಂತ ಅಂದ್ರೆ ಈ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಕ್ಯಾರೋಸಿನ್ ಆಗಿರಬಹುದು ಅಥವಾ ಕ್ರೂಡ್ ಆಯಿಲ್, ಇದೆಲ್ಲದು ಬರೋದು ಯಾವ್ದ್ರಿಂದ ಅಂತಂದ್ರೆ ಕ್ರೂಡ್ ಆಯಿಲ್ ಇಂದ. ಆ ಕ್ರೂಡ್ ಆಯಿಲ್ ನಮ್ಮಲ್ಲಿ ಸಿಗಲ್ಲ. ಸೊ ಇದು ಬಂದ್ಬಿಟ್ಟು ನಾವು ಯುರೋಪ್ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೋಬೇಕು. ಅಂದ್ರೆ ದುಬೈ, ಕತಾರ್, ಇರಾನ್, ಇಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಅದನ್ನ ಇಂಪೋರ್ಟ್ ಮಾಡ್ಬಿಟ್ಟು ಅದನ್ನ ಡಿಸ್ಟಿಲ್ ಮಾಡಿ ಬೇರೆ ಬೇರೆ ರೂಪಾಂತರ ಅದಕ್ಕೆ ಕೊಟ್ಬಿಟ್ಟು ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ತರ ರೂಪಾಂತರ ಕೊಟ್ಬಿಟ್ಟು ಅದನ್ನ ಲೈಕ್ ಮಾರ್ಕೆಟಿಗೆ ಬಿಡಬೇಕು. ಸೊ ಇವಾಗ ಇಂಟರ್ನ್ಯಾಷನಲ್ ನಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಅದರ ರೇಟ್ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಅನ್ನ ನೀವು ಪ್ರವೋಕ್ ಮಾಡಿ, ಜಾಸ್ತಿ ವರ್ಕ್ ಫ್ರಮ್ ಹೋಮ್ ನ ಕೊಡಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಕ್ ಸರೌಂಡಿಂಗ್ ಅಲ್ಲಿ ಏನು ಫ್ಯೂಲ್ ಇನ್ಪುಟ್ ಏನ್ ಬೇಕಿತ್ತು, ಫ್ಯೂಲ್ ಎಷ್ಟು ಎಕ್ಸ್ಪೆನ್ಸ್ ಆಗ್ತಿತ್ತು ಪರ್ ಡೇ ನಲ್ಲಿ, ಸೊ ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಏನ್ ಮಾಡಿದ್ದಾರೆ, ಲೈಕ್ ವರ್ಕ್ ಫ್ರಮ್ ಹೋಮ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಎರಡನೇದು ಬಂದ್ಬಿಟ್ಟು ಬಂಗಾರನ. ಸೊ ಹೇಗೆ ನಾನು ಕ್ರೂಡ್ ಆಯಿಲ್ ಹೇಳಿದ್ನಲ್ವಾ, ಸೊ ಕ್ರೂಡ್ ಆಯಿಲ್ ತರಾನೇ ಬಂಗಾರ ಕೂಡ ನಮ್ಮ ಹತ್ರ ಲೈಕ್ ಜಾಸ್ತಿ ಇಲ್ಲ. ನಿಮಗೆ ಕೇಳಿರ್ಬೋದು KGF ಮೂವಿ ನೀವು ನೋಡಿರ್ತೀರ, ಬಂಗಾರನ ಹೇಗೆ ತೆಗಿತಾರೆ ಅಂತ ಭೂಮಿಯಿಂದ. ಅದೇ ತರಾನೇ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ನಿಕ್ಷೇಪಗಳಿಲ್ಲ. ನಿಕ್ಷೇಪ ಅಂದ್ರೆ ಗಣಿಗಾರಿಕೆ ಇಲ್ಲ. ಇವಾಗ ಗೋಲ್ಡ್ ಗಣಿಗಾರಿಕೆ ಇಲ್ಲ, ಬಂಗಾರದ ಗಣಿಗಾರಿಕೆ. ಸೊ ಹಾಗಾಗಿ ಏನಾಗ್ತಿದೆ ಅಂತ ಅಂದ್ರೆ ನಾವು ಬಂಗಾರನ ಮತ್ತು ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ವಸ್ತು ವಿನಿಮಯ ಮೂಲಕ ಇಂಪೋರ್ಟ್ ಆಗುತ್ತೆ. ಅಂದ್ರೆ ನಾವಿವಾಗ ಫಾರ್ ಎಕ್ಸಾಂಪಲ್ ಯಾವ ತರ ಅಂತ ಅಂದ್ರೆ ಒಂದು ಸಣ್ಣ ಉದಾಹರಣೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಆ ಉದಾಹರಣೆ ಏನು ಅಂತ ಅಂದ್ರೆ ನಿಮ್ಮ ಮನೆಗೆ ಸಕ್ಕರೆ ಬೇಕಾಗಿರುತ್ತೆ. ಸೊ ಪಕ್ಕದ ಮನೆಯವರಿಗೆ ಚಾಪುಡಿ ಬೇಕಾಗಿರುತ್ತೆ. ನಿಮ್ಮ ಮನೇಲಿ ಚಾಪುಡಿ ಜಾಸ್ತಿ ಇರುತ್ತೆ, ಅವ್ರ ಮನೇಲಿ ಸಕ್ಕರೆ ಜಾಸ್ತಿ ಇರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ನಾನು ನಿನಗೆ ಸ್ವಲ್ಪ ಸಕ್ಕರೆ ಲೈಕ್ ನನಗೆ ಸ್ವಲ್ಪ ಸಕ್ಕರೆ ಕೊಡು, ನಾನು ನಿನಗೆ ಸ್ವಲ್ಪ ಚಾಪುಡಿ ಕೊಡ್ತೀನಿ ಅಂತ ವಿನಿಮಯ ಹೇಗೆ ಮಾಡ್ಕೋತೀರಲ್ವಾ. ಸೊ ಗೌರ್ಮೆಂಟ್ ಕೂಡ ಅದೇ ತರಾನೇ ನಮ್ಮ ದೇಶಕ್ಕೆ ಏನೇನು ಇಂಪಾರ್ಟೆಂಟ್ ಬೇಕಾಗಿರುತ್ತೋ ಅದನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ನಮ್ಮ ದೇಶ ಬಂದ್ಬಿಟ್ಟು ವ್ಯವಸಾಯನ ಅವಲಂಬಿತವಾದಂತಹ ದೇಶ.
ಸೊ ಈ ವ್ಯವಸಾಯದಿಂದ ಬಂದಿರುವಂತಹ ಪ್ರಾಡಕ್ಟ್ ಅನ್ನ ನಾವು ಬೇರೆ ದೇಶಕ್ಕೆ ಕೊಟ್ಟು ಆ ದೇಶದಲ್ಲಿರುವಂತಹ ಖನಿಜ ಸಂಪತ್ತು ಅಥವಾ ನಮಗೆ ರಿಕ್ವೈರ್ಮೆಂಟ್ ಇರುವಂತಹ ಏನೋ ಐಟಮ್ನ ಅವರಿಂದ ನಾವು ತಗೋತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಅದನ್ನ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ವಸ್ತು ವಿನಿಮಯ ಅಂತ ನಾವು ಕರಿತೀವಿ. ಸೊ ಹಾಗೆ ಬಂಗಾರ ಕೂಡ ನಮ್ಮಲ್ಲಿ ಯಾವುದೇ ರೀತಿ ನಿಕ್ಷೇಪಗಳಿಲ್ಲ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ನಮ್ಮಿಂದ ಲೈಕ್ ಒಂದು ದವಸ ಧಾನ್ಯ ಏನೋ ಬೇರೆ ದೇಶಕ್ಕೆ ಕೊಟ್ಬಿಟ್ಟು ಆ ದೇಶದಿಂದ ನಾವೇನ್ ಮಾಡ್ತೀವಿ, ಬಂಗಾರನ ತಗೊಂತಾ ಇದೀವಿ. ಇಲ್ಲಿ ನಮಗೆ ಬಂಗಾರದ ರಿಕ್ವೈರ್ಮೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ, ಸೊ ನಾವು ಜಾಸ್ತಿ ಅಮೌಂಟ್ ಅನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಇವಾಗ ನಮ್ಮ ಬಂಗಾರನ ನಾವು ಖರೀದಿ ಮಾಡ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಜಾಸ್ತಿ ದುಡ್ಡಿಗೆ ಖರೀದಿ ಮಾಡುವಂತ ಅವಶ್ಯಕತೆ ಇರಲ್ಲ. ಸೊ ಅವಾಗ ಆರ್ಥಿಕ ಪರಿಸ್ಥಿತಿ ಬಂದ್ಬಿಟ್ಟು ಒಂದು ಲಿಮಿಟೇಷನ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಬಂಗಾರನ ಕಡಿಮೆ ಪರ್ಚೇಸ್ ಮಾಡಿ ಅಂತ. ಒಂದು ನಂಬರ್ ವೈಸ್ ನಾನು ನಿಮಗೆ ಹೇಳಬೇಕು ಅಂತ ಅಂದ್ರೆ, ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ದು ಬಂಗಾರದ ವಿನಿಮಯ ಬಂದ್ಬಿಟ್ಟು $70 ಬಿಲಿಯನ್ ಅಂತ ಇದೆ. ಸೊ $70 ಬಿಲಿಯನ್ ಅಂತ ಅಂದ್ರೆ, ಮಿಲಿಯನ್ ಅಂದ್ರೆ 10 ಲಕ್ಷ, 10 ಮಿಲಿಯನ್ ಆದ್ರೆ 1 ಬಿಲಿಯನ್ ಆಗುತ್ತೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ಅದು ಡಾಲರ್ ಅಲ್ಲಿ. ಡಾಲರ್ ಅಂತ ಅಂದ್ರೆ $1ಗೆ ಇವಾಗಿನ ಕರೆಂಟ್ ರೇಟ್ ಅಲ್ಲಿ ಬಂದ್ಬಿಟ್ಟು $86 ನಡೀತಾ ಇದೆ. ಸೊ $70 ಬಿಲಿಯನ್ ಅಮೌಂಟ್ ಅನ್ನ ನಾವು ಕೊಡಬೇಕಾಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಪ್ರಮಾಣದ ವಸ್ತು ವಿನಿಮಯ ನಡೆಯುತ್ತೆ ಅಂತ. ಸೊ ಇದ್ರ ನೆಕ್ಸ್ಟ್ ಅವ್ರು ಕೊಟ್ಟಿರೋದೇನಂತ ಅಂದ್ರೆ, ವಿದೇಶಿ ಪ್ರಯಾಣಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಡಿ, ಆದ್ಯತೆ ಕೊಡಬೇಡಿ. ರೀಸನ್ ಇಷ್ಟೇ, ಇವಾಗ ನೀವು ಇಲ್ಲಿ ದುಡಿತೀರಾ, ಇಲ್ಲಿ ಅರ್ನ್ ಮಾಡಿರ್ತೀರಾ, ಇದನ್ನ ತಗೊಂಡೋಗಿ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಟೂರಿಸಂನ ಬೂಸ್ಟ್ ಮಾಡೋದ್ರ ಬದಲಿ ಸ್ವದೇಶದಲ್ಲಿ ಇಂಡಿಯಾದಲ್ಲಿ ನೋಡುವಂತಹ ತುಂಬಾ ಪ್ಲೇಸಸ್ಗಳಿದಾವೆ. ಆ ಇಂಡಿಯಾದಲ್ಲಿ ನೋಡುವಂತಹ ಪ್ಲೇಸಸ್ಗಳನ್ನ ನೀವು ಜಾಸ್ತಿ ವಿಸಿಟ್ ಮಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ ಇಂಡಿಯಾದಲ್ಲಿ ನಿಮಗೆ ಲೈಕ್ ಅಮೌಂಟ್ ರೊಟೇಟ್ ಆಗುತ್ತೆ ಅಂತ. ಅದು ಯಾವ ತರ ಅಂತ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಯಾವ ತರ ಅಂತಂದ್ರೆ, ಇವಾಗ ನಿಮ್ದೊಂದು ಫ್ಯಾಮಿಲಿ ಇರುತ್ತೆ ಅನ್ಕೊಳ್ಳಿ. ನಿಮ್ಮ ಫ್ಯಾಮಿಲಿನಲ್ಲಿ ಒಬ್ಬ ಲೈಕ್ ಹಿರೇ ಮಗ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾನೆ, ಚಿಕ್ಕ ಮಗ ಬಂದ್ಬಿಟ್ಟು ಲೈಕ್ ಇನ್ನೊಂದು ಯಾವ್ದೋ ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ನಿಮ್ಮ ಮನೆಯಲ್ಲಿ ಇರೋರ್ಗೆನೆ ಏನಾದ್ರೂ ಇವಾಗ ಊಟಕ್ಕೆ ಅಥವಾ ಲೈಕ್ ಏನಾದ್ರೂ ಐಟಮ್ಸ್ ಬೇಕಾಯ್ತು ಅಂತ ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ದೊಡ್ಡ ಮಗನ ಅಂಗಡಿಗೆ ಹೋಗಿನೇ ಐಟಮ್ಸ್ ನ ತಗೋತೀರೋ ಅಥವಾ ಪಕ್ಕದ ಮನೆಯವರ ಅಂಗಡಿಗೆ ಹೋಗಿ ತಗೊಂತಿರೋ. ಹಾಗೆ ನಿಮ್ಗೆ ಮೆಡಿಕಲ್ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ನಿಮ್ಮ ಅಂಗಡಿಲೇ ಹೋಗಿ ತಗೊಂತೀರಾ. ಅವಾಗ ಏನಾಗತ್ತೆ, ನಿಮ್ಮವ್ರಿಗೇನೆ ಬಿಸ್ನೆಸ್ ಆಗತ್ತೆ. ಅದೇ ತರನೇ ಸೊ ನಮ್ಮ ದೇಶದಲ್ಲಿ ಮೋದಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೊರಗಡೆ ದೇಶದ ಹೋಗಿ ಅಲ್ಲಿ ನೀವು ಲೈಕ್ ಬಿಸ್ನೆಸ್ ಕೊಡೋದ್ರ ಬದಲಿ, ಟೂರಿಸಂನ ಇಂಪ್ರೂವ್ ಮಾಡೋದ್ರ ಬದಲಿ ನಮ್ಮ ದೇಶದ ಟೂರಿಸಂನ ಇಂಪ್ರೂವ್ ಮಾಡಿ. ಆವಾಗ ಅಮೌಂಟ್ ಬಂದ್ಬಿಟ್ಟು ಸೊ ನಮ್ಮ ದೇಶದಲ್ಲೇನೆ ರೊಟೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಎಕಾನಮಿಗೆ ಸ್ವಲ್ಪ ಬೂಸ್ಟ್ ಅನ್ನೋದು ಸಿಗುತ್ತೆ. ಸೊ ಅದನ್ನ ಅವರು ಹೇಳ್ತಾ ಇದ್ದಾರೆ. ನೀವು ಇವಾಗ ಹೊರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೆನ್ಸ್ ಮಾಡೋದಕ್ಕಿಂತನೂ ಇಂಡಿಯಾದಲ್ಲೇನೆ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಇನ್ಕಮ್ ಸಿಗುತ್ತೆ. ಲೈಕ್ ಇಂಡಿಯನ್ ಎಕಾನಮಿ ಬಂದ್ಬಿಟ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಸೊ ನಮ್ಮ ದೇಶದಲ್ಲಿ ಇದ್ಬಿಟ್ಟು ನಮ್ಮ ದೇಶದವರಿಗೇನೆ ಬಿಸ್ನೆಸ್ ಕೊಡಿ ಅಂತ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಸಂಚಾರವನ್ನ ಮಾಡಿ. ಸೊ ಸಾರ್ವಜನಿಕ ಸಂಚಾರ ಅಂತ ಅಂದ್ರೆ ಈ ಬಸ್ ಆಗಿರ್ಬೋದು, ಈ ತರ ಮೆಟ್ರೋ ಫೆಸಿಲಿಟಿ ಇರೋ ಕಡೆಗೆ ಮೆಟ್ರೋದಲ್ಲಿ ಅಡ್ಡಾಡುವ ಹಾಗೆ ಆಗಿರಬಹುದು. ಸೊ ಈ ತರ ಒಂದು ಟ್ರಾನ್ಸ್ಪೋರ್ಟೇಷನ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಂದ್ರೆ, ಒಂದು ಬಸ್ಸು 52 ಜನರನ್ನ ಅಕಾಮಿಡೇಟ್ ಮಾಡುತ್ತೆ. ಅದು 10 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ನಿಯರ್ಲಿ 1 ರಿಂದ 1.5 ಲೀಟರ್ ಡೀಸೆಲ್ ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಅದೇ 52 ಜನ ಒಂದು ಇಂಡಿವಿಜುವಲ್ ಕಾರ್ ಅಲ್ಲಿ ಅಥವಾ ಬೈಕ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಎಷ್ಟೊಂದು ಪೆಟ್ರೋಲ್ ಬೇಕಾಗುತ್ತೆ, ಎಷ್ಟೊಂದು ಡೀಸೆಲ್ ಬೇಕಾಗಿರುತ್ತೆ. ಸೊ ಅದು ಸುಮ್ಮನೆ ಅನಾವಶ್ಯಕವಾಗಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅವರು ರಿಕ್ವೆಸ್ಟ್ ಮಾಡ್ತಿರೋದೇನಂತಂದ್ರೆ, ಸಾರ್ವಜನಿಕವಾಗಿ ಹೋಗುವಂತಹ ಫ್ಯೂಲ್ ಎಫಿಷಿಯಂಟ್ ಆಗಿರುವಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಕೇಳೋದಾದ್ರೆ ಇದು ಒಂದು ಒಳ್ಳೆಯ ವಿಚಾರನೇ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದೀನಲ್ವಾ, ಮೆಟ್ರೋದಲ್ಲಿ ನಾನು ಹೋದ್ರೆ ಒಂದು 20 ಮಿನಿಟ್ಸ್ ಅಲ್ಲಿ ನಾನು ರೀಚ್ ಆಗ್ತಾ ಇದ್ದೆ. ಅದೇ ನಾನೇನಾದ್ರೂ ಲೈಕ್ ಬೇರೆ ಬಸ್ ಲೈಕ್ ನನ್ನ ಪ್ರೈವೇಟ್ ವೆಹಿಕಲ್ ಇಂದ ನಾನು ಹೋದ್ರೆ 1.5 ಅವರ್ ಆಗ್ತಾ ಇತ್ತು. ಸೊ ಸಾರ್ವಜನಿಕವಾಗಿ ನೀವು ಬಳಸೋದು ತುಂಬಾನೇ ಎಫಿಷಿಯಂಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಆರ್ಥಿಕವಾಗಿ ಕೂಡ ನೆರವಾಗುತ್ತೆ. ಹೇಗೆ ಅಂತ ಅಂದ್ರೆ, 1 ಲೀಟರ್ ಡೀಸೆಲ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ನಿಯರ್ಲಿ 100 ರೂಪೀಸ್ ಆಗಿರ್ಬೋದು ಇವಾಗ. ಸೊ ನೀವು ಹೋಗಿ ಬರೋ ಖರ್ಚು ನಿಮ್ಗೆ 50 ರೂಪಾಯಿದಲ್ಲಿ ಆಗಿರುತ್ತೆ. ಒಂದು 50 ರೂಪೀಸ್ ನಿಮ್ಗೇನೆ ಸೇವ್ ಆಗುತ್ತೆ. ಇದನ್ನೇ ನೀವು ಮಲ್ಟಿಪ್ಲೈ ಮಾಡಿ 1 ಮಂತ್ಗೆ ಎಷ್ಟಾಗ್ಬೋದು, 1 ಇಯರ್ಗೆ ಎಷ್ಟಾಗ್ಬೋದು ಅಂತ. ಬಟ್ ಏನಂತಂದ್ರೆ, ಟೈಮ್ ಕನ್ಸಿಸ್ಟೆನ್ಸಿ ಇರೋರಿಗೆ ಇದು ಕಷ್ಟ ಆಗ್ಬೋದು. ಬಟ್ ನೀವು ಇದನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಎರಡನೇದು ಬಂದ್ಬಿಟ್ಟು ಸಾವಯವ ಕೃಷಿ ಕಡೆಗೆ ಜಾಸ್ತಿ ಅವಲಂಬಿತವಾಗಿ ಅಂತ ಅಂದ್ರೆ, ಹಲವಾರು ಗೊಬ್ಬರ ಫರ್ಟಿಲೈಸರ್ಸ್ ನಾವು ಬೇರೆ ಕಡೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತ ಇರೋದ್ರಿಂದ
ಏನಾಗುತ್ತೆ ಅಲ್ಲಿ ಕೂಡ ಲೈಕ್ ಗೌರ್ಮೆಂಟ್ ಬಂದ್ಬಿಟ್ಟು ಅಮೌಂಟ್ನ ಎಕ್ಸ್ಪೆನ್ಸಸ್ನ ಬೇರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸಾವಯವ ಕೃಷಿ ಅಂತ ಅಂದ್ರೆ ಲೈಕ್ ಕೊಟ್ಟಿಗೆ ಗೊಬ್ಬರ ಆಗಿರಬಹುದು, ಅಥವಾ ಲೈಕ್ ಗೋವಿನ ಹಸುವಿನ ಗೊಬ್ಬರ ಆಗಿರ್ಬೋದು, ಅಥವಾ ಸಾಯಿಲ್ ಫರ್ಟಿಲೈಸ್ ಮೀನ್ಸ್ ಮಣ್ಣನ್ನ ಲೈಕ್ ತಿರುವಿ ಹಾಕಿ ಫರ್ಟಿಲೈಸ್ ಮಾಡೋದಾಗಿರ್ಬೋದು. ಈ ತರ ಸಾವಯವ ಅಂತ ಕೃಷಿ ಕಡೆಗೆ ಗಮನ ಕೊಡಿ, ಅದು ನಮಗೆ ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಇಂಪೋರ್ಟ್ ಡ್ಯೂಟಿ ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಆಮೇಲೆ ಸ್ವದೇಶಿ ಐಟಮ್ಗಳನ್ನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ವದೇಶಿ ಐಟಮ್ಗಳಂತ ಅಂದ್ರೆ ಭಾರತದಲ್ಲಿನೇ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಐಟಮ್ಗಳನ್ನ ಜಾಸ್ತಿ ನೀವು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯಲ್ಲೇ ನೀವು ಅಡಿಗೆ ಮಾಡಿ, ಸೊ ಮನೆ ಅಡಿಗೆ ಮಾಡಿರೋದಕ್ಕೆ ಸ್ವಲ್ಪ ದುಡ್ಡು ಕಡಿಮೆ. ಸೊ ಅದೇ ತರನೇ ನಮ್ಮ ದೇಶದಲ್ಲಿ ನಾವು ಮಾಡಿರುವಂತಹ ಐಟಮ್ಗಳಿಗೆ ದುಡ್ಡು ಕಡಿಮೆ. ಅದೇ ನೀವು ಹೋಟೆಲಿಂದ ತಗೊಂಡ್ಬಂದು ಊಟ ಮಾಡ್ತೀರಾ ಅಂತ ಅಂದ್ರೆ ಸೊ ನಿಯರ್ಲಿ 100-150 ರೂಪಾಯಿನ ನೀವೇನು ಒಂದು ಊಟ ಕೊಡ್ತೀರೋ ಅದೇ 150 ರೂಪಾಯಿಗೆ ಮನೆಯವರೆಲ್ಲ ಊಟ ಮಾಡ್ಬೋದು. ಅದೇ ತರನೇ ನಮ್ಮ ದೇಶದಲ್ಲಿನೇ ಉತ್ಪನ್ನ ಆಗಿರುವಂತಹ ಐಟಮ್ಗಳನ್ನ ನೀವು ಬಳಸಿ. ಇದನ್ನ ಬಳಸೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಹೊರಗಡೆಯಿಂದ ತಗೊಂಡ್ಬಂದಿರೋ ಐಟಮ್ಗೆ ನಾವು ಜಾಸ್ತಿ ಅಮೌಂಟ್ ಅನ್ನ ಕೊಡೋದು ತಪ್ಪುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಇದರಿಂದ ಎಕನಾಮಿಕಲಿ ಲೈಕ್ ನಾವು ಸ್ಟ್ರಾಂಗ್ ಆಗ್ತೀವಿ, ಅಂಡ್ ಈ ನಾವೇನು ಸ್ಪೆಂಡ್ ಮಾಡ್ತೀವಲ್ಲ ಅಮೌಂಟು, ಇದು ನಮ್ಮ ದೇಶದಲ್ಲೇ ಇದು ಅಮೌಂಟ್ ರೊಟೇಟ್ ಆಗೋದ್ರಿಂದ ನಮ್ಗಿದು ಹೆಲ್ಪ್ ಕೂಡ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಇದ್ರದ್ದು ಓವರ್ ಆಲ್ ಸಾರಾಂಶ ಅಂತ ನೀವು ನನಗೆ ಕೇಳಿದ್ರೆ ನಾನು ಏನ್ ಹೇಳ್ಬೋದು ಅಂತಂದ್ರೆ, ಒಂದು, ಇಂಧನನ ನಾವು ಉಳಿಸ್ಬೋದು ಅಂದ್ರೆ ಫ್ಯೂಯಲ್ನ ನಾವು ಸೇವ್ ಮಾಡ್ಬೋದು. ಎರಡನೇದು, ವಿದೇಶಿ ವಿನಿಮಯ ಅಂದ್ರೆ ವಿದೇಶಕ್ಕೆ ನಾವು ಕೊಡುವಂತಹ ಹಣದಲ್ಲಿ, ವಿನಿಮಯ ಮಾಡ್ಕೊಳ್ಳುವಂತಹ ಹಣದಲ್ಲಿ ಕಡಿಮೆ ಅಮೌಂಟ್ ಅನ್ನ ನಾವು ಮಾಡ್ಕೋಬಹುದು. ಸೊ ಅವಾಗ ನಮ್ಮ ದೇಶದಲ್ಲಿ ಇರುವಂತಹ ದುಡ್ಡು ನಮ್ಮ ದೇಶದಲ್ಲೇ ಇರುತ್ತೆ, ನಾವು ಬೇರೆ ದೇಶದ ಮೇಲೆ ಡಿಪೆಂಡೆಂಟ್ ಆಗುವಂತಹ ಅವಶ್ಯಕತೆ ಕಡಿಮೆ ಆಗುತ್ತೆ ಅನ್ನೋದು. ಎರಡನೇದು, ಮೇಕ್ ಇನ್ ಇಂಡಿಯಾ ಡೆವಲಪ್ ಆಗುತ್ತೆ. ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಲೈಕ್ ನಮ್ಮಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಗಳಿದ್ದಾರೆ, ಹೊಸ ಲೈಕ್ ಡಿಸೈನ್ಸ್ ಗಳನ್ನ ತಗೊಂಡ್ ಬರ್ತಾ ಇದ್ದಾರೆ, ಹೊಸ ಆವಿಷ್ಕಾರಗಳನ್ನ ಮಾಡಿಬಿಟ್ಟು ಪ್ರಾಡಕ್ಟ್ ಗಳನ್ನ ನಮ್ಮಲ್ಲೇನೆ ಡೆವಲಪ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಲೋಕಲ್ ಇರುವಂತಹ ಜನರಿಗೆ ಒಂದು ಎನ್ಕರೇಜ್ ಕೊಟ್ಟಂಗಾಗತ್ತೆ. ಎಲ್ಲದಕ್ಕೂ ಹೆಚ್ಚಾಗಿ ಒಂದು ಸಣ್ಣ ಸ್ಟಾರ್ಟ್ಅಪ್ ಮಾಡ್ದ ಅಂತ ಅಂದ್ರೆ, ಒಬ್ಬ IIT-ನೋ IIM ನಾರ್ಮಲ್ ಒಬ್ಬ ಪರ್ಸನ್ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ದ ಅಂತಂದ್ರೆ ಆ ಒಂದು ಬಿಸ್ನೆಸ್ ಗೆ 10-15 ಜನರಿಗಂತೂ ಮಿನಿಮಮ್ ಕೆಲಸ ಅಂತೂ ಕೊಟ್ಟಿರ್ತಾರೆ. ಸೊ ಎಂಪ್ಲಾಯ್ಮೆಂಟ್ ಬೆಳೆಯುತ್ತೆ. ಸೊ ಇದರಲ್ಲಿ ಏನಂದ್ರೆ ನಿರುದ್ಯೋಗಿತನ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಕೂಡ ಇದರಲ್ಲಿ ಅಡಕವಾಗಿದೆ. ಸೊ ಇದಿಷ್ಟ ಆಗಿತ್ತು ಮೋದಿ ಅವರ ಭಾಷಣದಿಂದ. ಸೊ ನಿಮ್ಮ ಅಭಿಪ್ರಾಯ ಏನೇನಿದೆ ಇದ್ರ ಬಗ್ಗೆ ನೀವು ತಿಳಿಸ್ಕೊಡಿ. ನಿಮಗೆ ಕನ್ನಡದಲ್ಲೇನೆ ನಿಮಗೆ ಅರ್ಥ ಆಗೋ ರೀತಿಯಿಂದ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಥವಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಬರ್ತೀನಿ. ನಾನು ಈ ಒಂದು ಜರ್ನಿಯಲ್ಲಿ ಅಂಬೆಗಾಲಿಡುವಂತಹ ಚಿಕ್ಕ ಮಗು, ನಿಮ್ಮ ಸಪೋರ್ಟ್ ಇಲ್ಲದೇನೆ ನಾನು ಮುಂದೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರಗಳು ಯಾರಿಗೆ ಉಪಯೋಗವಿದೆ ಅಂಥವರಿಗೆ ಈ ವಿಷಯವನ್ನ ಲೈಕ್ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಮತ್ತೆ ಯಾವ ಇನ್ಫಾರ್ಮೇಶನ್ಗಳು ಬೇಕು ಅನ್ನೋದನ್ನ ನನಗೆ ತಿಳಿಸ್ಕೊಡಿ. ಆ ಇನ್ಫಾರ್ಮೇಶನ್ ಬಗ್ಗೆ ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂತ ಅಂದ್ರೆ ನಾನು ತಿಳ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.